ನಮಸ್ಕಾರ ಅಶ್ವಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ಕರ್ನಾಟಕದಲ್ಲಿ 2ನೇ ಸ್ಥಾನದಲ್ಲಿರುವ ತೆಂಗು ಕೃಷಿ ರೈತರಿಗೆ ಒಂದೊಳ್ಳೆ ಇನ್ಕಮ್ ತಂದುಕೊಡುವ ಬೆಳೆ. ಆದರೆ ಎಷ್ಟೋ ರೈತರು ಇದರ ಲಾಭವನ್ನೇ ಪಡೆಯುತ್ತಿಲ್ಲ. ಯಾಕೆ? ಅಲ್ಲಿರುವ ಸಮಸ್ಯೆಯಾದರೂ ಏನು? ತೆಂಗು ಹೇಗೆ ಬೆಳೆದ್ರೆ ಸೂಕ್ತ ಒಂದು ಮರದಿಂದ 300 ಕಾಯಿ ಪಡೆಯಲು ಮಾಡಬೇಕಾದ ವೈಜ್ಞಾನಿಕ ಉಪಚಾರವೇನು ಎಂಬ ಸಮಗ್ರ ಮಾಹಿತಿ ಇಲ್ಲಿದೆ ನೋಡಿ. ತೆಂಗು ಕೃಷಿಯಲ್ಲಿ ಇಳುವರಿ ಕಡಿಮೆ ಎಂದು ಕೈ ಹೊತ್ತು ಕೂರುವ ಅಗತ್ಯ ಇಲ್ಲ. ಸಾವಯವ ವೈಜ್ಞಾನಿಕ ಕೃಷಿ ಕೈಗೊಂಡ್ರೆ ತೆಂಗು ಕೃಷಿಯಲ್ಲಿಯೂ ರೈತರು ಭರ್ಜರಿ ಲಾಭವನ್ನ ಪಡೆಯಬಹುದು. ಹೇಗೆ ನಾಟಿ ಮಾಡಬೇಕು, ನುಸಿ ರೋಗ, ಕಾಯಿ ಉದುರುವ ಸಮಸ್ಯೆಗಳನ್ನ ಹೇಗೆ ನಿಯಂತ್ರಿಸಬಹುದೆಂಬುದನ್ನ ತಿಳಿದಿರಬೇಕಾಗುತ್ತದೆ. ಕಲ್ಪವೃಕ್ಷವೆಂದು ಕರೆಯಲ್ಪಡುವ ತೆಂಗು ಕೃಷಿ ಕರ್ನಾಟಕ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದೆ. ಆದರೆ ಉತ್ಪಾದನೆಯಲ್ಲಿ ನೋಡಿದಾಗ 3ನೇ ಸ್ಥಾನದಲ್ಲಿದೆ. ಅದಕ್ಕೆ ಕಾರಣಗಳನ್ನ ನೋಡಿದಾಗ ರೈತರು ಸರಿಯಾದ ಕೃಷಿ ಪದ್ಧತಿಯನ್ನ ಅನುಸರಿಸದೇ ಇರುವುದು. ತೆಂಗು ಕೃಷಿಯಲ್ಲಿ ಎತ್ತರದ ತಳಿ, ಗಿಡ್ಡ ತಳಿ ಎಂದು 2 ವಿಧಗಳಿಗೆ. ಕೊಬ್ಬರಿಗಾಗಿ ಬೆಳೆಯುವವರು ಎತ್ತರದ ತಳಿ ಆಯ್ಕೆ ಮಾಡಿಕೊಳ್ಳಬೇಕು. ಇದು 80ರಿಂದ 100 ವರ್ಷ ಬದುಕುತ್ತವೆ. 9 ಮೀಟರ್ ಅಂತರದಲ್ಲಿ ಈ ತಳಿಯನ್ನ ನಾಟಿ ಮಾಡಬೇಕು. ಇನ್ನು ಎಳನೀರಿಗಾಗಿ ಕೃಷಿ ಮಾಡುತ್ತಿದ್ರೆ ಗಿಡ್ಡ ತಳಿಯನ್ನ ಬೆಳೆಯುವುದು ಒಳ್ಳೆಯದು. ಇವು 50ರಿಂದ 60 ವರ್ಷ ಬದುಕುತ್ತವೆ. 7.5 ಮೀಟರ್ ಅಂತರದಲ್ಲಿ 1 ಎಕರೆ 60ರಿಂದ 70 ಗಿಡ ನಾಟಿ ಮಾಡಬಹುದು. ಇನ್ನು ನಾಟಿ ಮಾಡುವ ಮೊದಲು ಮಣ್ಣು ಪರೀಕ್ಷೆ ಮಾಡಿಸಿ ಅದಕ್ಕೆ ಹೊಂದುವ ತಳಿ ಯಾವುದು ಎಂದು ತಿಳಿಯಬೇಕು. ಅಂದ್ರೆ ಎತ್ತರ ತಳಿಯೋ ಅಥವಾ ಗಿಡ್ಡ ತಳಿ ಯೋಗ್ಯವೋ ಎನ್ನುವುದನ್ನ 1 ಮೀಟರ್ ಆಳದ ಗುಂಡಿ ತೆಗೆದು ಮೇಲ್ಮಣ್ಣು ಹಾಗೆ ಇಟ್ಟುಕೊಂಡು ಗಿಡ ನೆಟ್ಟ ಬಳಿಕ 60 ಸೆಂಟಿಮೀಟರ್ನಷ್ಟು ಮೇಲ್ಮಣ್ಣನ್ನ ಹಾಕಬೇಕು. ಅದರ ಜೊತೆಗೆ ಪ್ರತಿ ಗಿಡಕ್ಕೆ 20 ಕೆಜಿ ಸಗಣಿ ಗೊಬ್ಬರ, ಬೇವಿನ ಹಿಂಡಿ ಹಾಕಬೇಕು. ವರ್ಷಕ್ಕೆ 500 ಗ್ರಾಂ ಸಾರಜನಕ, 320 ಗ್ರಾಂ ರಂಜಕ, 2 ಕೆಜಿ ಪೊಟ್ಯಾಷಿಯಂ, ಸಗಣಿ ಗೊಬ್ಬರ ಪ್ರತಿ ಗಿಡಕ್ಕೆ 50 ಕೆಜಿ ಹಾಕಬೇಕು. ಇವೆಲ್ಲ ಗೊಬ್ಬರದ ನಿರ್ವಹಣೆಯನ್ನ ಸಾವಯವ ಕೃಷಿ ಪದ್ಧತಿಯಲ್ಲಿ ಮಾಡಿದ್ರೆ ಸೂಕ್ತ. ಇನ್ನು ಇದರ ಜೊತೆಗೆ ನೀರಿನ ನಿರ್ವಹಣೆಯನ್ನ ಸರಿಯಾದ ರೀತಿಯಲ್ಲಿ ಯೋಗ್ಯವಾದಷ್ಟು ನಿರ್ವಹಿಸಬೇಕು. ಅದರ ಜೊತೆಗೆ ತೆಂಗಿಗೆ ಹೆಚ್ಚಿನ ಇಳುವರಿಗಾಗಿ ಜೇನು ಸಾಕಾಣಿಕೆ ಮಾಡುವುದು ಒಳ್ಳೆಯದು. ಇನ್ನು ತೆಂಗಿನ ಮರಗಳು ಇಳುವರಿ ನೀಡುತ್ತಿಲ್ಲವೆಂದಾಗ ಸಾವಯವ ಕೃಷಿ ಪದ್ಧತಿಯಲ್ಲಿ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿಕೊಳ್ಳಬೇಕಾಗುತ್ತೆ. ಮೊದಲನೆಯದಾಗಿ ಮರದ ಸುತ್ತಲೂ 6ರಿಂದ 8 ಅಡಿ ಅಂತರದಲ್ಲಿ 1ರಿಂದ 2 ಅಡಿ ಆಳದ ಗುಂಡಿಯನ್ನ ತೋಡಬೇಕು. ಗುಂಡಿಯಲ್ಲಿ ಉಪ್ಪನ್ನು ಹಾಕಬೇಕು. ಉಪ್ಪಿನಲ್ಲಿ ಕ್ಲೋರಿನ್ ಅಂಶವಿರುವುದರಿಂದ ಮರಕ್ಕೆ ಒಳ್ಳೆಯದು. ಪ್ರತಿ ಮರಕ್ಕೆ 4 ಕೆಜಿಯಷ್ಟು ಉಪ್ಪನ್ನ ಹಾಕಬೇಕಾಗುತ್ತೆ. ನಂತರ ಮಣ್ಣಿನಲ್ಲಿರುವ ರೋಗಾಣುಗಳ ವಿರುದ್ಧ ಹೋರಾಡಲು ಶಕ್ತಿ ಇರುವ ಕತ್ತಾಳೆ ಅಥವಾ ಭೂತಾಳಿಯನ್ನ ಗುಂಡಿಯಲ್ಲಿ ಹಾಕಬೇಕು. ನಂತರ ಹರಡಿರುವಂತಹ ಭೂತಾಳಿಯ ಮೇಲೆ ಗ್ರಿಸಿಡಿಯಾ ಗೊಬ್ಬರದ ಎಲೆಗಳನ್ನ ಪ್ರತಿ ಗಿಡಕ್ಕೆ 50 ಕೆಜಿಯಷ್ಟು ಹಾಕಬೇಕು. ನಂತರ ಚೆನ್ನಾಗಿ ಕಳಿತಿರುವಂತಹ ಕೊಟ್ಟಿಗೆ ಗೊಬ್ಬರವನ್ನ 50 ಕೆಜಿಯಷ್ಟು ಪ್ರತಿ ಗಿಡಕ್ಕೂ ಹಾಕಬೇಕು. ತದನಂತರ ಬೇವಿನ ಹಿಂಡಿಯನ್ನ ಅವುಗಳ ಮೇಲೆ ಸುರಿಯಬೇಕಾಗುತ್ತೆ. ಆಮೇಲೆ ತೆಂಗಿನ ಸಿಪ್ಪೆಯನ್ನ ಗುಣಿಯ ಮೇಲೆ ಸುತ್ತಲೂ ಹಾಕಬೇಕಾಗುತ್ತೆ. ತರುವಾಯ ನಾವು ಬಳಸಿದಂತಹ ಎಲ್ಲಾ ತ್ಯಾಜ್ಯಗಳು ಸರಿಯಾಗಿ ಕಳಿತು ಗೊಬ್ಬರವಾಗಲು ಸಹಾಯ ಮಾಡುತ್ತದೆ. ಇವೆಲ್ಲವನ್ನ ನೀಡಿದ ಮೇಲೆ ಗುಂಡಿಯನ್ನ ಮುಚ್ಚಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರಗಳನ್ನ ಅಲ್ಲಿ ಸಂಪರ್ಕಿಸಿ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಂಡು ಕೃಷಿ ಮಾಡಿದ್ರೆ ಉತ್ತಮ ಬೆಳೆಯನ್ನ ಪಡೆಯಬಹುದು. ಹೀಗೆ ನೋಡ್ತಾ ಇರಿ ಅಶ್ವಕೃಷಿ ಚಾನೆಲ್. ಧನ್ಯವಾದಗಳು.